ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದರೆ, ಒಬ್ಬ ಶ್ರೇಷ್ಠ ಕವಿಯ ಮನೆಯನ್ನು ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಿದ್ದೇನೆ. ಇತಿಹಾಸದಲ್ಲಿ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ಮತ್ತು 20ನೇ ಶತಮಾನದ ಕನ್ನಡದ ಶ್ರೇಷ್ಠ ಕವಿ ಎಂದು ಪ್ರಸಿದ್ಧರಾದ ದ.ರಾ ಬೇಂದ್ರೆ, ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಹುಟ್ಟಿದ್ದು 1896 ಜನವರಿ 31 ಮತ್ತು ಮರಣವನ್ನು ಹೊಂದಿದ್ದು 1981 ಅಕ್ಟೋಬರ್ 26ರಂದು. ಇಷ್ಟು ಮಾಹಿತಿನ ತಿಳಿಸ್ತಾ ಇವರ ಮನೆಯನ್ನು ನೋಡಲಿಕ್ಕೆ ಹೋಗೋಣ ಬನ್ನಿ. ಈ ಒಂದು ಸ್ಥಳವು ಧಾರವಾಡದ ಕುಸುಮ್ ನಗರ್ನಲ್ಲಿ ಲೊಕೇಟ್ ಆಗಿದೆ. ನೀವು ಕೂಡ ಆಸಕ್ತಿ ಇದ್ದವರು ಬರಲೇಬೇಕಾದ ಉತ್ತಮವಾದ ಸ್ಥಳ ಇದಾಗಿದೆ ಸ್ನೇಹಿತರೆ. ಒಳಗೆ ಬರ್ತಿದ್ದಂಗೆ ಒಂದು ಗುಡ್ ವೈಬ್ಸ್ ಬಂದಂಗೆ ಆಯಿತು. ಮುಂದೆ ಇನ್ನು ಏನೇನಿದೆ ಅಂತ ನೋಡೋಣ ಬನ್ನಿ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ, ಯಾವುದಂದರೆ ಇದನ್ನು ಗ್ರಾನೈಟ್ನಿಂದ ನಿರ್ಮಾಣ ಮಾಡಿದ್ದು. ಇದರಲ್ಲಿ ದ.ರಾ ಬೇಂದ್ರೆಯವರ ಅನೇಕ ಕೃತಿಗಳಲ್ಲಿ ಪ್ರಮುಖ ಕೃತಿಗಳಾದ ಸಖಿಗೀತೆ, ನಾದಲೀಲೆ, ಕನ್ನಡ ಮೇಘದೂತ, ನಾಕುತಂತಿ, ಅರಳು ಮರಳು, ಗಂಗಾವತರಣ, ಇನ್ನು ಅನೇಕ ಕೃತಿಗಳನ್ನು ಈ ಗ್ರಾನೈಟ್ ಕಲ್ಲುಗಳ ಮೇಲೆ ಕೆತ್ತನೆ ಮಾಡಲಾಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರಬಹುದು. ಬನ್ನಿ ಈಗ ಅವ್ರ ಮನೆಯೊಳಗೆ ಹೋಗಿ ಏನೇನಿದೆ, ಯಾವ ಥರ ಇದೆ ಅಂತ ನೋಡೋಣ. ಹಾಗೆ ಮನೆಯೊಳಗೆ ಹೋಗ್ತಾ ನೋಡಿ, ಬಲಗಡೆ ಭಾಗದಲ್ಲಿ ನೀವು ನೋಡ್ತಿರ್ಬೋದು ಅವ್ರು ಬಳಸಿರ್ತಕ್ಕಂಥ ವಸ್ತ್ರಗಳು, ಹಾಗೆ ಅವ್ರ ಫೋಟೋಗಳನ್ನು ಅಲ್ಲಿ ಹಾಕಿದ್ದಾರೆ. ಮತ್ತು ಎಷ್ಟೋ ಪುಷ್ಪ ಮಾಲೆಗಳಿಂದ ಅವ್ರನ್ನ ಅಲಂಕರಿಸಿದ್ದಾರೆ, ನೀವೇ ನೋಡ್ತಿರ್ಬೋದು. ಹಾಗೆ ಅವ್ರಿಗೆ ಲಭಿಸಿರ್ತಕ್ಕಂಥ ಅನೇಕ ಪ್ರಶಸ್ತಿಗಳನ್ನು ಅಲ್ಲಿ ಸಂಗ್ರಹಣ ಮಾಡಿ ಇಟ್ಟಿದ್ದಾರೆ. ಅದೇ ರೀತಿ ನೀವು ಇಲ್ಲಿ ನೋಡ್ತಿರ್ಬೋದು, ಅದು ಜ್ಞಾನಪೀಠ ಪ್ರಶಸ್ತಿ. ಅದು 1974ರಲ್ಲಿ ನಾಲ್ಕುತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗೆ ಅವರು ಬಳಸಿರ್ತಕ್ಕಂಥ ವಸ್ತುಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಅಬ್ಸರ್ವ್ ಮಾಡಿ, ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಅದು ಕೂಡ ಅವರಿಗೆ ಲಭಿಸಿದೆ. ನೋಡ್ತಿರ್ಬೋದು, ನೀವೆಲ್ಲ ನೋಡಿ ಅಬ್ಸರ್ವ್ ಮಾಡಿ. ಪ್ರತಿಯೊಂದು ವಸ್ತು, ಅವ್ರು ಬಳಸಿರ್ತಕ್ಕಂಥ ಪ್ರತಿಯೊಂದು ವಸ್ತುನೂ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿನೂ ಲಭಿಸಿದೆ. ಹಾಗೆ ಅವ್ರ ಮನೆ ಹೊರಗೆ ಬರ್ತಾ ಆ ಗೋಡೆಗಳಲ್ಲೂ ಕೂಡ ಆ ಗ್ರಾನೈಟ್ನಲ್ಲಿ ಇನ್ನೂ ಹಲವಾರು ಕೃತಿಗಳನ್ನು ಅಲ್ಲಿ ಕೆತ್ತನೆ ಮಾಡಿದ್ರು. ನೀವು ನೋಡ್ತಿರ್ಬೋದು, ಅಬ್ಸರ್ವ್ ಮಾಡಿ. ಸುವರ್ಣ ಧಾರವಾಡ ನೆನಪು. ಎಲ್ಲನೂ ನೋಡಿಕೊಂಡು ಮುಂದೆ ಇರೋ ಆ ಕಟ್ಟೆನೂ ಕೂಡ ಹತ್ಕೊಂಡೆ. ಮತ್ತು ಆ ದೂರದಲ್ಲಿ ಕಾಣ್ತಿರೋ ಆ ಫೋಟೋ ಮುಂದೆನೂ ಹೋಗಿ ನಿಂತ್ಕೊಂಡೆ. ನೀವು ಹೋದ್ಮೇಲೆ ಆ ಫೋಟೋದ ಹತ್ರ ಹೋಗೋದು ಮಾತ್ರ ಮರಿಬೇಡಿ, ಅಲ್ಲಿರೋ ವೈಬ್ಸೇ ಬೇರೆ. ಹಾಗೆ ಅದೆಲ್ಲ ನೋಡಿಕೊಂಡು ಹೊರಗೆ ಬಂದೆ. ಇದು ದ.ರಾ ಬೇಂದ್ರೆಯವರ ಮನೆ. ವಿಡಿಯೋ ನೋಡೋದೊಂದೇ ಅಲ್ಲ ಸ್ನೇಹಿತರೆ, ಇದೇ ರೀತಿ ವಿಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯದಾಗಿ ಇವರ ದೊಡ್ಡ ಸಾಧನೆಗೆ ಸಲ್ಯೂಟ್.